ನಮ್ಮ ಅಕ್ಕಪಕ್ಕ ಬಟ್ಟೆ ಬಿಸ್ನೆಸ್ ಮಾಡೋರು ಬಟ್ಟೆಗಳನ್ನ ಎಲ್ಲಿಂದ ತರಿಸ್ತಾರೆ, ಇಷ್ಟು ಕಡಿಮೆ ಇಲ್ಲೇ ಸೇಲ್ ಮಾಡ್ತಾರೆ, ಇನ್ನು ಹೊರಗಡೆ ಇನ್ನೆಷ್ಟು ಕಡಿಮೆ ಸಿಗ್ತವೆ ಅನ್ನೋ ಡೌಟ್ ನನಗೆ ಮೊದಲಿಂದನೂ ಇತ್ತು. ನಾನು ಮೊನ್ನೆ ಗುಜರಾತ್ನ ಸೂರತ್ಗೆ ಹೋಗಿದ್ದೆ. ನಮ್ಮ ದೇಶದ ಮೂಲೆ ಮೂಲೆಗಳಿಗೆ ಬಟ್ಟೆಗಳು ಇಲ್ಲಿಂದನೇ ಹೋಗೋದು. ಅದನ್ನು ತಿಳ್ಕೊಳ್ಳೋಕೆ ಅಂತಾನೆ ನಾನು ಮೊನ್ನೆ ಸೂರತ್ನ ಅಜ್ಮೇರ ಫ್ಯಾಷನ್ಗೆ ವಿಸಿಟ್ ಮಾಡಿದೆ. ಇಲ್ಲಿ ಬಟ್ಟೆಗಳ ಪರ್ವತಗಳನ್ನ ನೋಡಿ ನನಗೆ ಶಾಕ್ ಆಗೋಯ್ತು. ದೇಶದ ಮೂಲೆ ಮೂಲೆಯಿಂದ ಜನ ಹೋಲ್ಸೇಲ್ ಬಿಸ್ನೆಸ್ಗೆ ಅಂತ ಇಲ್ಲಿ ಬರ್ತಾರೆ. ಇಲ್ಲಿ 45 ರೂಪಾಯಿಂದ ಸೀರೆಗಳು ಸಿಗ್ತವೆ. ಆದ್ರೆ ಇವ್ರದ್ದು ಹೋಲ್ಸೇಲ್ ಬಿಸ್ನೆಸ್ ಆಗಿರೋದ್ರಿಂದ ಇವ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಮಿನಿಮಮ್ 25,000 ರೂಪಾಯಿದ ಐಟಮ್ ತಗೋಬೇಕಾಗುತ್ತೆ. 6 ತಿಂಗಳಿಗೊಮ್ಮೆ ನಿಮ್ಮ ಸ್ಟಾಕ್ಸ್ ಏನಾದ್ರು ಸೇಲ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಸ್ಟಾಕ್ಸ್ ನ ಅವರೇ ವಾಪಸ್ ತಗೊಂಡು ನಿಮ್ಮ ಫಾಸ್ಟ್ ಮೂವಿಂಗ್ ಸ್ಟಾಕ್ಸ್ ಏನಿರುತ್ತೆ ಅದನ್ನ ರಿಪ್ಲೇಸ್ ಮಾಡ್ಕೊಡ್ತಾರೆ. ಲೇಡೀಸ್ ಎಂಪವರ್ಮೆಂಟ್ ಗೆ ಅಂತ ಇವರು ಕೆಲಸ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಯಾರಾದ್ರೂ ಹೆಂಗಸರು ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡದು ಮಾಡ್ಕೊಬೇಕು ಅಂತ ಅಂದ್ರೆ ಇದೊಂದು ಬೆಸ್ಟ್ ಬಿಸ್ನೆಸ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಸೂರತ್ಗೆ ಹೆಂಗ್ ಹೋಗೋದು, ಅಲ್ಲಿ ಬಟ್ಟೆ ಖರೀದಿ ಮಾಡೋದು ಹೆಂಗೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಒಂದು 3 ಎಪಿಸೋಡಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು.